ಚಳಿಗಾಲದಲ್ಲೂ ಸಾಫ್ಟ್ ಅಂಡ್ ಸಪಲ್ ಪಿಂಕಿಶ್ ಗ್ಲೋಯಿಂಗ್ ಸ್ಕಿನ್ ಇರಬೇಕು ಅಂತ ನಿಮಗೂ ಆಸೆನಾ? ಹಾಗಿದ್ರೆ ಬನ್ನಿ, ಹೇಗೆ ನಾವು ಪಾರ್ಲರ್ಗೂ ಹೋಗದೆ ಸಿಂಪಲ್ ಅಂಡ್ ಈಸಿಯಾಗಿ ತುಂಬಾ ಖರ್ಚಿಲ್ದಂಗೆ ಮನೆಯಲ್ಲೇ ವಿಂಟರ್ ಗ್ಲೋ ಫೇಶಿಯಲ್ ಅನ್ನ ಮಾಡ್ಕೊಳ್ಬಹುದು ಅಂತ ನೋಡೋಣ. ಲಿಟ್ರಲಿ ನೀವು ನೋಡಿ ಶಾಕ್ ಆಗ್ತೀರಾ, ಮನೆಯಲ್ಲೇ ಮಾಡ್ಕೊಳ್ಳೋ ಫೇಶಿಯಲ್ಗೆ ಇಷ್ಟು ಚೆನ್ನಾಗಿ ಗ್ಲೋ ಸಿಗತ್ತಾ? ನಾನ್ ಹೇಳ್ಕೊಡ್ತಿರೋ ಈ ವಿಂಟರ್ ಗ್ಲೋ ಫೇಶಿಯಲ್ ನಿಮ್ಮ ಮುಖದ ಪಿಂಕಿಶ್ ಗ್ಲೋನ ಎಳೆದು ಹೊರಗೆ ತಗೊಂಡ್ಬರತ್ತೆ. ಸೊ ನಡೀರಿ ಮತ್ತೆ ಶುರು ಮಾಡೋಣ ಇವತ್ತಿನ DIY ವಿಂಟರ್ ಗ್ಲೋ ಫೇಶಿಯಲ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ಅನುಷಾ ಆನಂದ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೂಸ್ ಬ್ಯೂಟಿ ಪ್ಲೀಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಹೇಗೆ ನಾವು ನಮ್ಮ ಮುಖದ ಮೇಲೆ ಪಿಂಕಿಶ್ ಗ್ಲೋನ ತಗೊಂಡ್ ಬರ್ಬೋದು. ನಾವು ಚಳಿಗಾಲದಲ್ಲೂ ಸಾಫ್ಟ್ ಅಂಡ್ ಸಪಲ್ ಚರ್ಮವನ್ನ ಹೇಗೆ ಪಡ್ಕೊಳ್ಬಹುದು. ಸೊ ವಿಡಿಯೋನ ಸ್ಕಿಪ್ ಮಾಡಲ್ದಂಗೆ ನೋಡಿ ತಿಳ್ಕೊಳ್ಳಿ, ಮತ್ತೆ ಎಲ್ಲಾ ಬ್ಯೂಟಿಫುಲ್ ಪಿಂಕ್ ರಿಸಲ್ಟ್ಸ್ ಅನ್ನ ನಿಮ್ದಾಗಿಸ್ಕೊಳ್ಳಿ. ಮೊದಲಿಗೆ ನಾವು ಅಡಿಗೆ ಮನೆ ಕೆಲಸವನ್ನ ಮುಗಿಸೋಣ. ಅಡಿಗೆ ಮನೆ ಕೆಲಸ ಅಂದ್ರೆ ಅಡಿಗೆ ಮಾಡೋದಲ್ಲ, ನಮ್ಮ ಫೇಶಿಯಲ್ಗೆ ಬೇಕಾಗುವಂತ ಒಂದು 3 ಥಿಂಗ್ಸ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ಅದಾದ್ಮೇಲೆ ಹೇಗೆ ನಾವು ಅಪ್ಲೈ ಮಾಡೋದು ಅಂತ ನೋಡೋಣ. ಫಸ್ಟ್ ಒಂದು ಪ್ಲೇಟ್ ಅನ್ನ ತಗೊಳ್ಳಿ. ಒಂದು ಸಣ್ಣ ಪ್ಲೇಟ್ ಅಲ್ಲಿ ಸ್ವಲ್ಪ ಹಸಿ ಹಾಲನ್ನ ಹಾಕೊಳ್ಳಿ. ಕಾಯಿಸಿಟ್ಟಿರೋದಿದ್ರೆ ಅದನ್ನೇ ತಗೊಳ್ಳಿ, ಬಟ್ ಹಸಿ ಹಾಲನ್ನೇ ತಗೊಳ್ಳೋದಕ್ಕೆ ಟ್ರೈ ಮಾಡಿ. ಹಸಿ ಹಾಲಲ್ಲಿ ನಮಗೆ ಜಾಸ್ತಿ ನ್ಯೂಟ್ರಿಷನ್ ಸಿಗುತ್ತೆ. ಹಸಿ ಹಾಲು ನಮ್ಮ ಸ್ಕಿನ್ನಿಗೆ ಬೇರೆ ಲೆವೆಲ್ಗೆನೆ ಕೆಲಸ ಮಾಡುತ್ತೆ. ಸೊ ಟ್ರೈ ಮಾಡಿ ಹಸಿ ಹಾಲನ್ನೇ ತಗೊಳ್ಳೋದಿಕ್ಕೆ. ಇಲ್ಲ ಅಂದ್ರೆ ನಿಮ್ಮ ಹತ್ರ ಯಾವ್ದು ಅವೈಲೇಬಲ್ ಇದೆಯೋ ಅದನ್ನೇ ಯೂಸ್ ಮಾಡಿ. ನೆಕ್ಸ್ಟ್ ಇದಕ್ಕೊಂದು ಕಂಪ್ರೆಸ್ ಶೀಟ್ ಮಾಸ್ಕ್. ಶೀಟ್ ಮಾಸ್ಕ್ ಅಂದ್ರೆ ಏನಂತ ಎಲ್ಲರಿಗೂ ಗೊತ್ತೇ ಇದೆ. ಇದು ಆನ್ಲೈನ್ ಅಲ್ಲೂ ಸಿಗತ್ತೆ, ಆಫ್ಲೈನ್ ಅಲ್ಲೂ ಪರ್ಚೇಸ್ ಮಾಡಬಹುದು. ಇದನ್ನ ಯಾವುದೇ ಒಂದು ಬ್ಯೂಟಿ ಶಾಪ್ ಒಳಗೆ ಹೋದ್ರೂ ನಿಮ್ಗೆ ಆರಾಮಾಗಿ ಸಿಗತ್ತೆ. ಇದು ಹಾಲಿಗೆ ಹಾಕಿದ ತಕ್ಷಣನೇ ಇದು ಹಾಲನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳತ್ತೆ. ಅಬ್ಸರ್ವ್ ಮಾಡ್ಕೊಂಡು ಓಪನ್ ಆಗತ್ತೆ. ಅಬ್ಸರ್ವ್ ಮಾಡ್ಕೊಂಡು ರೆಡಿ ಆಗತ್ತೆ ನಮ್ಮ ಮನೆಯಲ್ಲೇ ಶೀಟ್ ಮಾಸ್ಕ್. ಹಾಲು ಅಂತ ಅಲ್ಲ, ಇದು ಯಾವುದೇ ಒಂದು ಲಿಕ್ವಿಡ್ ಅಲ್ಲಿ ಹಾಕಿದ್ರು, ಈವನ್ ನೀವು ಆರೆಂಜ್ ಜ್ಯೂಸು ಅಥವಾ ಪೊಟ್ಯಾಟೊ ಜ್ಯೂಸು, ಟೊಮ್ಯಾಟೊ ಜ್ಯೂಸು, ಸೌತೆಕಾಯಿ ಜ್ಯೂಸು, ಹೀಗೆ ಯಾವುದೇ ಒಂದು ಜ್ಯೂಸ್ ಒಳಗಡೆ ಹಾಕಿದ್ರು ಆ ಜ್ಯೂಸನ್ನೆಲ್ಲ ಅಬ್ಸರ್ವ್ ಮಾಡ್ಕೊಂಡು ಸಿಂಪಲ್ ಅಂಡ್ ಈಸಿಯಾಗಿ ನೀವು ಮನೆಯಲ್ಲೇ ಈ ಶೀಟ್ ಮಾಸ್ಕ್ ಅನ್ನ ತಯಾರು ಮಾಡ್ಕೊಳ್ಬಹುದು. ಅಂಡ್ ಇಟ್ ಈಸ್ ವೆರಿ ಕನ್ವಿನಿಯಂಟ್ ಅಂಡ್ ತುಂಬಾ ಈಸಿ. ಈ ತರದ ಶೀಟ್ ಮಾಸ್ಕ್ ಗಳು ಕಂಪಲ್ಸರಿ ಮನೆಯಲ್ಲಿ ಇರ್ಲೇಬೇಕು. ದಿಢೀರ್ನೆ ನೀವು ಶೀಟ್ ಮಾಸ್ಕ್ ಗಳನ್ನ ರೆಡಿ ಮಾಡ್ಕೊಳ್ಬಹುದು. ನೀವು 100-200 ರೂಪಾಯಿ ಕೊಟ್ಟು ಹೊರಗಡೆ ಶೀಟ್ ಮಾಸ್ಕ್ ಅನ್ನ ತಗೊಂಡ್ ಬರೋ ಅವಶ್ಯಕತೆನೇ ಇರೋದಿಲ್ಲ. ಸ್ಟೆಪ್ ನಂಬರ್ 1 ರೆಡಿ ಆಯ್ತು. ಇದನ್ನ ಸೈಡಿಗೆ ಇಟ್ಕೊಳ್ಳಿ. ಸ್ಟೆಪ್ ನಂಬರ್ 2ಗೆ ಬೇಕು ಒಂದು ಆಲೂಗಡ್ಡೆ. ನೋಡಿ, ಆಲೂಗಡ್ಡೆ ಫ್ರೆಶ್ ಆಗಿರ್ಬೇಕು. ಗ್ರೀನ್ ಪಾರ್ಟ್ ಅಥವಾ ಮೊಳಕೆ ಹೊಡೆದಿರೋದು ಇರಬಾರ್ದು. ಇದನ್ನ ಸ್ಪೆಷಲ್ ಆಗಿ ಅಂಡರ್ಲೈನ್ ಮಾಡ್ಕೊಂಡ್ಬಿಡಿ. ಗ್ರೀನ್ ಪಾರ್ಟ್ ಅಥವಾ ಮೊಳಕೆ ಹೊಡೆದಿರೋದ್ರಲ್ಲಿ ಪಾಯ್ಸನ್ ಇರತ್ತೆ, ಅದಕ್ಕೆ ಅದನ್ನ ಯೂಸ್ ಮಾಡಬೇಡಿ. ಫ್ರೆಶ್ ಆಗಿರೋದು ಚೆನ್ನಾಗಿರೋ ಆಲೂಗಡ್ಡೆನ ಯೂಸ್ ಮಾಡಿ. ಆಲೂಗಡ್ಡೆ ಸಿಪ್ಪೆನ ನೀಟಾಗಿ ತೆಗೆದು ಒಂದು ಬ್ಲೆಂಡರ್ ಜಾರ್ಗೆ ಹಾಕೊಂಡು ಅದ್ರದ್ದು ಪ್ಯೂರಿ ಮಾಡ್ಕೊಂಡು ಬನ್ನಿ. ಪ್ಯೂರಿ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕಿ ಇದಕ್ಕೆ 1 ಸ್ಪೂನ್ ಆಲೋವೆರಾ ಜೆಲ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಮ್ಮ ಸ್ಟೆಪ್ ನಂಬರ್ 2 ಕೂಡ ರೆಡಿ ಆಯ್ತು. ಇದನ್ನ ಕೂಡ ಸೈಡ್ಗೆ ಇಟ್ಕೊಳ್ಳಿ. ನೆಕ್ಸ್ಟ್ ನಮ್ಗೆ ಸ್ಟೆಪ್ ನಂಬರ್ 3ಗೆ ಬೇಕು 3 ಥಿಂಗ್ಸ್. ಒಂದು ಬೌಲ್ಗೆ ಅರ್ಧ ಚಮಚ ಜೇನುತುಪ್ಪನ ಹಾಕೊಳ್ಳಿ. ರಾ ಹನಿ ಆದ್ರೆ ಇನ್ನೂ ಒಳ್ಳೇದು. ಅಂಡ್ ಇದಕ್ಕೊಂದು ಸ್ಪೂನ್ ಸ್ಯಾಂಡಲ್ವುಡ್ ಪೌಡರ್ನ ಹಾಕಿ. ಚಮಚ ಹಸಿ ಹಾಲನ್ನ ಬಳಸ್ತಾ ಇದ್ದೀನಿ. ಇದನ್ನ ಥಿಕ್ ಆಗಿರೋ ಫೇಸ್ ಪ್ಯಾಕ್ ರೀತಿಯಲ್ಲಿ ಇದು ರೆಡಿ ಆಗ್ಬೇಕು. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸಿ ಸೈಡಿಗಿಡಿ. ಈಗ ರೆಡಿ ಆಯ್ತು ನಮ್ಮ ಫೇಶಿಯಲ್ಗೆ ಬೇಕಾಗುವಂತ ಒಂದು ಬೇಸಿಕ್ 3 ಥಿಂಗ್ಸ್. ನೆಕ್ಸ್ಟ್ ಈಗ ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ನಾವು ಫೇಶಿಯಲ್ ಮಾಡ್ಕೊಳ್ಳೋದಕ್ಕೆ ಬೇಸಿಕ್ ನೀಡ್ ಏನೇನ್ ಬೇಕು ಅಂತ ತೆಗೆದಿಟ್ಕೊಳ್ಳಿ. ಫಸ್ಟ್ ನಾವು ಫೇಶಿಯಲ್ ಮಾಡ್ಕೊಳ್ತಿರುವಾಗ ನಮ್ಮ ಕೂದಲು ನಮ್ಮ ಫೇಶಿಯಲ್ಗೆ ತೊಂದರೆ ಕೊಡಬಾರ್ದು ಅಂತ ನಾವು ಇಲ್ಲಿ ಹೇರ್ ಬ್ಯಾಂಡ್ ಅನ್ನ ಯೂಸ್ ಮಾಡ್ತಾ ಇದೀವಿ. ನೀವು ಬೇಕಾದ್ರೆ ಇದನ್ನ ಸ್ಕಿಪ್ ಮಾಡಬಹುದು, ನಿಮಗೇನು ತೊಂದರೆ ಆಗೋದಿಲ್ಲ ಅಂದ್ರೆ. ನೆಕ್ಸ್ಟ್ ನಮಗೆ 1 ಜಗ್ ಬಿಸಿ ನೀರು. ನಾನು ಇಲ್ಲಿ ಫೇಶಿಯಲ್ ಕ್ಲಿನ್ಸಿಂಗ್ ಪ್ಯಾಡ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಕಾಟನ್ ಫೈಬರ್ ಕ್ಲಾತ್ ಇದ್ರೆ ಅದನ್ನ ಯೂಸ್ ಮಾಡಿ.
ನಮಗೆ ಲಾಸ್ಟ್ ಥಿಂಗ್ ಬಂದು ಸ್ಟೀಮರ್. ಇಫ್ ಇನ್ ಕೇಸ್ ಇದ್ರೆ, ಇಲ್ಲ ಅಂದ್ರೆ ಮುಂದೆ ಏನ್ ಮಾಡಬಹುದು ಅಂತ ನಾನು ಅಪ್ಲಿಕೇಶನ್ ಮಾಡ್ತೀನಲ್ಲ ಅವಾಗ ಹೇಳ್ತೀನಿ. ಫಸ್ಟ್ ಒಂದು ಒಳ್ಳೆ ಫೇಸ್ ವಾಶ್ ಅನ್ನ ಮಾಡ್ಕೊಳ್ಳಿ. ಮೈಲ್ಡ್ ಕ್ಲಿನ್ಸರ್ ಇಂದ ಒಂದು ಒಳ್ಳೆ ಫೇಸ್ ವಾಶ್ ಅನ್ನ ಮಾಡ್ಕೊಂಡಾದ್ಮೇಲೆ ನೋಡಿ, ನಮ್ಮ ಸ್ಕಿನ್ ಮೇಲೆ ಆಲ್ರೆಡಿ ಏನಾದ್ರೂ ಡರ್ಟ್ ಇದ್ರೆ ಆ ಡರ್ಟ್ ಎಲ್ಲ ಕ್ಲೀನ್ ಆಗ್ಲಿ ಅಂತ ಹೇಳ್ಬಿಟ್ಟು ಈ ಫೇಸ್ ವಾಶ್ ಅನ್ನ ನಾವಿಲ್ಲಿ ಮಾಡ್ಕೋತಾ ಇದೀವಿ. ಇದಾದ್ಮೇಲೆ ನಾವು ಫೇಶಿಯಲ್ ಸ್ಟೆಪ್ಸ್ ಗೆ ಹೋಗ್ತೀವಲ್ಲ, ಆ ಸ್ಟೆಪ್ಸ್ ಅಲ್ಲಿ ನಮ್ಮ ಸ್ಕಿನ್ ಡೀಪ್ ಆಗಿ ಕ್ಲಿನ್ಸ್ ಆಗತ್ತೆ. ಅದಕ್ಕೆ ಈ ಫಸ್ಟ್ ಸ್ಟೆಪ್ ಫೇಸ್ ವಾಶ್ ಬಹಳ ಇಂಪಾರ್ಟೆಂಟ್. ಇದನ್ನ ಮಸ್ಟ್ ಅಂಡ್ ಶುಡ್ ಮಾಡ್ಲೇಬೇಕು. ನಾವು ಈಗಾಗ್ಲೇ ರೆಡಿ ಮಾಡಿಟ್ಟಿದ್ವಲ್ಲ ಹಸಿ ಹಾಲಿನ ಶೀಟ್ ಮಾಸ್ಕ್, ಅದನ್ನ ಇಲ್ಲಿ ಅಪ್ಲೈ ಮಾಡಿ 10 ನಿಮಿಷ ಬಿಡಬೇಕು. ಪ್ಲೇಟ್ ಅಲ್ಲಿ ಎಕ್ಸ್ಟ್ರಾ ಹಾಲೇನಾದ್ರೂ ಮಿಕ್ಕಿದ್ರೆ ಅದನ್ನ ಕೂಡ ನೀಟಾಗಿ ಆ ಮಾಸ್ಕ್ ಮೇಲೆನೆ ರೀಅಪ್ಲೈ ಮಾಡ್ಕೊಂಡ್ಬಿಡಿ. ಕತ್ ಹತ್ರ, ಕಿವಿ ಹಿಂದ್ಗಡೆ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಟೋಟಲ್ ಪೈಸಾ ವಸೂಲ್ ಮಾಡ್ಕೊಂಡ್ಬಿಡಿ. 10 ನಿಮಿಷ ಬಿಡಿ, ಇದನ್ನ ಅಪ್ಲೈ ಮಾಡ್ಕೊಂಡು 10 ನಿಮಿಷ ಬೇಕೇ ಬೇಕು. ಯಾಕಂದ್ರೆ ನಮ್ಮ ಸ್ಕಿನ್ ಒಳಗಡೆ ಅದು ಪೆನಿಟ್ರೇಟ್ ಆಗಿ ಡರ್ಟ್ ಎಲ್ಲವನ್ನ ನಾವು ಹಚ್ಚಿರೋಂತ ಕ್ರೀಮು ಎಲ್ಲವನ್ನ ಎಳೆದು ಹೊರಗೆ ತೆಗಿಬೇಕಂದ್ರೆ ಒಂದ್ 10 ನಿಮಿಷ ಬೇಕೇ ಬೇಕು. ಮಿಲ್ಕ್ ಗಿಂತ ಒಳ್ಳೆ ಕ್ಲೆನ್ಸರ್ ಯಾವುದು ಇಲ್ವೇ ಇಲ್ಲ. ಸೊ 10 ನಿಮಿಷ ಆದ್ಮೇಲೆ ನೀಟಾಗಿ ಆ ಮಾಸ್ಕ್ ಅನ್ನ ತೆಗೆದು ಅದಾದ್ಮೇಲೆ ಸ್ಟೆಪ್ ನಂಬರ್ 2 ಬಂದು ಸ್ಟೀಮ್. ಇಫ್ ಇನ್ ಕೇಸ್ ನಿಮ್ಮ ಹತ್ರ ಸ್ಟೀಮರ್ ಇದ್ರೆ ಸ್ಟೀಮರ್ ಇಂದಾನೇ ನೀವು ಸ್ಟೀಮ್ ತಗೊಳ್ಳಿ. ಸ್ಟೀಮರ್ ಇಲ್ಲ ಅಂದ್ರೆ ಅವ್ರು ಏನ್ ಮಾಡ್ಬೋದು ಅಂದ್ರೆ, ಬಿಸಿನೀರ್ ಇಟ್ಟಿದ್ವಲ್ಲ ಆ ಬಿಸಿನೀರ್ ಒಳಗಡೆ ಕಾಟನ್ ಫೈಬರ್ ಕ್ಲಾತ್ ಅನ್ನ ಹಾಕಿ ಅದನ್ನ ಸ್ಕ್ವೀಸ್ ಮಾಡಿ, ನಿಮಗೆ ಎಲ್ಲೆಲ್ಲಿ ಓಪನ್ ಪೋರ್ಸ್ ನ ಪ್ರಾಬ್ಲಮ್ ಇದೆಯಲ್ಲ, ಓಪನ್ ಪೋರ್ಸ್, ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್ ನ ಪ್ರಾಬ್ಲಮ್ ಇದೆಯಲ್ಲ, ಅಲ್ಲಲ್ಲಿ ನೀಟಾಗಿ ಸ್ಟೀಮ್ ತಗೊಳ್ಳಿ. ಚೆನ್ನಾಗಿ ಸ್ಟೀಮ್ ತಗೊಳ್ಳಿ. ನೋಡಿ, ನಮ್ಮ ಸ್ಕಿನ್ ಯಾವಾಗ ಗ್ಲೋಯಿಂಗ್ ಆಗಿ ಕಾಣುತ್ತೆ ಗೊತ್ತಾ? ನಮ್ಮ ಸ್ಕಿನ್ ಮೇಲೆ ಯಾವುದೇ ತರಹದ ಪ್ರಾಬ್ಲಮ್ಸ್ ಇಲ್ಲದೆ ಇದ್ದಾಗ ಗ್ಲೋ ತಾನಾಗೆ ಹೊರಗೆ ಬರುತ್ತೆ. ಬಟ್ ಆಲ್ರೆಡಿ ನಮ್ ಸ್ಕಿನ್ ಮೇಲೆ ಪ್ರಾಬ್ಲಮ್ಸ್ ಇದೆ ಅಂದ್ರೆ, ಓಪನ್ ಪೋರ್ಸ್ ಆಗಿರ್ಲಿ, ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್, ಈ ರೀತಿಯಾದಂತ, ಆಮೇಲೆ ಪಿಂಪಲ್ ಮಾರ್ಕ್ಸ್, ಈ ರೀತಿಯಾದಂತ ಪ್ರಾಬ್ಲಮ್ಸ್ ಗಳು ಏನಾದ್ರೂ ಇದ್ರೆ ಆ ಗ್ಲೋ ಏನಿದೆಯಲ್ಲ ಅದು ಸಬ್ಸೈಡ್ ಆಗಿ ಹೋಗಿರುತ್ತೆ. ಅದನ್ನ ನಾವಿಲ್ಲಿ ಫಿಕ್ಸ್ ಮಾಡ್ತಾ ಇದೀವಿ. 5 ನಿಮಿಷ ಚೆನ್ನಾಗಿ ಸ್ಟೀಮ್ ತಗೊಂಡಾದ್ಮೇಲೆ ಕಾಟನ್ ಫೈಬರ್ ಕ್ಲಾತ್ ಇಂದ ನೀಟಾಗಿ ಫೇಸ್ ಅನ್ನ ಒರೆಸ್ಕೊಂಡ್ಬಿಡಿ. ಲಿಟ್ರಲಿ ನಿಮಗೆ ಈಗಾಗ್ಲೇ ಕಾಣತ್ತೆ, ನಿಮ್ಮ ಫೇಸ್ ಈಗಾಗ್ಲೇ ಹೊಳೆಯೋದಕ್ಕೆ ಶುರು ಆಗಿದೆ ಅಂತ ಹೇಳ್ಬಿಟ್ಟು ನಿಮಗೆ ಆಲ್ರೆಡಿ ಕಾಣಿಸುತ್ತೆ. ನಾವು ಆಗ್ಲೇ ರೆಡಿ ಮಾಡಿಟ್ಟಿದ್ವಲ್ಲ ಆಲೂಗಡ್ಡೆ ಮತ್ತೆ ಆಲೂವೆರಾದ ಸ್ಕ್ರಬ್, ಅದನ್ನ ನಾವಿಲ್ಲಿ ತಗೊಂಡು ಚೆನ್ನಾಗಿ ನಿಧಾನವಾಗಿ ಮಸಾಜ್ ಮಾಡ್ಬೇಕು. ಮಸಾಜಿಂಗೆ ಇದರೊಳಗಡೆ ಮೇನ್ ಪಾಯಿಂಟ್. ಇದನ್ನ ಚೆನ್ನಾಗಿ ಎಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ ಮೇಲೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗತ್ತೆ. ಎಷ್ಟು ಚೆನ್ನಾಗಿ ನಾವು ಮಸಾಜ್ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗತ್ತೆ. ಅಂಡ್ ಆಲೋವೆರಾ ಜೆಲ್ ಬಗ್ಗೆ ಅಂತೂ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ನಮ್ಮ ಸ್ಕಿನ್ ಅನ್ನ ಹೈಡ್ರೇಟ್ ಮಾಡಿ, ನಮ್ಮ ಸ್ಕಿನ್ ಅನ್ನ ಎಲ್ಲಾ ಪ್ರಾಬ್ಲಮ್ಸ್ ಅನ್ನು ಅದು ಅಡ್ರೆಸ್ ಮಾಡಿ ಫಿಕ್ಸ್ ಮಾಡೋ ಕೆಪಾಸಿಟಿಯನ್ನ ಹೊಂದಿದೆ. ಆಲೂಗಡ್ಡೆ ಅಂದ್ರೆ ಪ್ಯಾಕ್ಡ್ ವಿತ್ ವಿಟಮಿನ್ಸ್, ಮಿನರಲ್ಸ್, ಆಂಟಿ ಆಕ್ಸಿಡೆಂಟ್ಸ್. ಇದು ನಮ್ಮ ಸ್ಕಿನ್ ಕಾಂಪ್ಲೆಕ್ಷನ್ ಅನ್ನ ಇಂಪ್ರೂವ್ ಮಾಡಿ ಇನ್ಸ್ಟೆಂಟ್ ಆಗಿ ಬ್ರೈಟನ್ ಅಪ್ ಮಾಡುತ್ತೆ. ಡಾರ್ಕ್ ಸರ್ಕಲ್ಸ್, ಈ ರೀತಿಯಾಗಿ ತುಟಿ ಹತ್ರ, ಮೂಗ್ ಹತ್ರ ಎಲ್ಲರಿಗೂ ಕಪ್ಪು ಇರತ್ತೆ ನೋಡ್ರಿ, ಅವರು ಮೇನ್ಲಿ ಈ ಫೇಶಿಯಲ್ ಅನ್ನ ಟ್ರೈ ಮಾಡಿದ್ರೆ ಜಸ್ಟ್ 1 ವೀಕ್ ಒಳಗಡೆನೆ ಅವರಿಗೆ ಆ ಡಾರ್ಕ್ನೆಸ್ ಎಲ್ಲ ರಿಮೂವ್ ಆಗ್ತಾ ಹೋಗುತ್ತೆ. ಯಾಕಂದ್ರೆ ಆಲೂಗಡ್ಡೆ ಒಳಗಡೆ ಕ್ಯಾಟೋಕೊಲಸ್ ಅನ್ನೋ ಎನ್ಸೈಮ್ ಇದೆ. ಇದು ಒಂದು ರೀತಿಯಲ್ಲಿ ಬ್ಲೀಚಿಂಗ್ ಏಜೆಂಟ್. ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ ಅನ್ನ ಬ್ಲೀಚ್ ಮಾಡತ್ತೆ. ನಮ್ಮ ಸ್ಕಿನ್ ಮೇಲಿನ ಪಿಗ್ಮೆಂಟೇಶನ್ ಅದನ್ನ ಇದು ಮೇನ್ ಆಗಿ ಟಾರ್ಗೆಟ್ ಮಾಡುತ್ತೆ. ಪಿಂಪಲ್ ಮಾರ್ಕ್ಸ್, ಪದೇ ಪದೇ ಏನಾದ್ರೂ ಆಕ್ನೆ ಆಗ್ತಿದ್ರೆ, ಪಿಂಪಲ್ಸ್ ಆಗ್ತಾ ಇದ್ರೆ ಅದನ್ನ ಕೂಡ ಇದು ಫಿಕ್ಸ್ ಮಾಡುತ್ತೆ. ಇದು ನಿಮ್ಮ ಸ್ಕಿನ್ ಟೋನ್ ಅನ್ನ ಇಂಪ್ರೂವ್ ಮಾಡಿ ಇನ್ಸ್ಟೆಂಟ್ ಆಗಿ ನಿಮ್ಮ ಪಫಿನೆಸ್ ಆಗಿರ್ಲಿ, ಲಿಪಿಡ್ ಲೇಯರ್ ನ ಥ್ರೂ ಒಳಗಡೆ ಪೆನಿಟ್ರೇಟ್ ಆಗಿ ನಮ್ಮ ಸ್ಕಿನ್ ಅನ್ನ ಡೀಪ್ ಆಗಿ ಕ್ಲಿನ್ಸ್ ಮಾಡತ್ತೆ. ಲಿಟ್ರಲಿ ಇದೊಂದು ಮ್ಯಾಜಿಕಲ್ ಫೇಶಿಯಲ್ ಸ್ಕ್ರಬ್ ಅಂದ್ರೂ ತಪ್ಪಾಗೋದಿಲ್ಲ. ನೀವ್ ಈಗಾಗ್ಲೇ ಮಸಾಜ್ ಮಾಡ್ತಿರುವಾಗ್ಲೇನೆ ನಿಮ್ಮ ಸ್ಕಿನ್ಗೆ ಮೆಸೇಜ್ ಹೋಗುತ್ತೆ,
ಆ ವಿಟಮಿನ್ ಸಿ, ಆ ಕ್ಯಾಟಕೋಲಸ್ ನ ಅಂಶ ಸಿಗತ್ತೆ. ಇದರಿಂದ ನಿಮ್ಮ ಸ್ಕಿನ್ ಅನ್ನ ಶೈನ್, ಆ ಗ್ಲೋ ಏನಿದೆಯಲ್ಲ ಅದು ಹೊರಗಡೆ ಬರತ್ತೆ. ಇದನ್ನ ನೀವು ಪ್ರತ್ಯಕ್ಷ ನೋಡಿ ಟ್ರೈ ಮಾಡಿ, ಒಂದು ಸರ್ತಿ ಟ್ರೈ ಮಾಡಿ ನೋಡಿ. ರಿಸಲ್ಟ್ ಏನ್ ಬಂತು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. 10 ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಆದ್ಮೇಲೆ ನೀಟಾಗಿ ವೈಪ್ ಆಫ್ ಮಾಡ್ಕೊಂಡ್ಬಿಡಿ. ಈಗಾಗ್ಲೇ ನೀವು ನೋಡ್ತಿರ್ಬೋದು ನಿಮ್ಮ ಫೇಸ್ ನ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿದೆ, ಅಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಆಗಿ ಕ್ಲೀನ್ ಆಗಿದೆ. ಅಂಡ್ ನೌ ಫಾರ್ ದ 4th ಸ್ಟೆಪ್, ಫೇಸ್ ಪ್ಯಾಕ್. ನಾವು ಆಗ್ಲೇ ರೆಡಿ ಮಾಡಿಟ್ಟಿದ್ವಲ್ಲ, ಸ್ಯಾಂಡಲ್ವುಡ್ ಮತ್ತೆ ಹನಿ, ಹಸಿ ಹಾಲನ್ನ ಹಾಕಿ ಫೇಸ್ ಪ್ಯಾಕ್ ಅನ್ನ ರೆಡಿ ಮಾಡಿಟ್ಟಿದ್ವಲ್ಲ, ಆ ಫೇಸ್ ಪ್ಯಾಕ್ ಅನ್ನ ನೀಟಾಗಿ ಈವೆನ್ಲಿ ಫೇಸ್ ಎಲ್ಲ ಕಡೆ ಅಪ್ಲೈ ಮಾಡಿ, ಕತ್ತತ್ರ ಎಲ್ಲ ಕಡೆನೂ ನೀಟಾಗಿ ಅಪ್ಲೈ ಮಾಡಿ. ಸ್ಯಾಂಡಲ್ವುಡ್ ಪೌಡರ್ ನಮ್ಮ ಸ್ಕಿನ್ ಅನ್ನ ಎಲ್ಲಾ ಪ್ರಾಬ್ಲಮ್ಸ್ ಅನ್ನು ಅಡ್ರೆಸ್ ಮಾಡಿ ಫಿಕ್ಸ್ ಮಾಡೋ ಕೆಪಾಸಿಟಿನ ಹೊಂದಿದೆ. ಓಪನ್ ಪೋರ್ಸು, ಡಾರ್ಕ್ ಸ್ಪಾಟ್ಸು, ಡಿಸ್ಕಲರೇಷನ್, ಟ್ಯಾನು, ಈ ಎಲ್ಲಾ ಪ್ರಾಬ್ಲಮ್ಸ್ ಅನ್ನ ರೆಡ್ಯೂಸ್ ಮಾಡಿ ನಮ್ಮ ಸ್ಕಿನ್ ಅನ್ನ ಹೈಡ್ರೇಟ್ ಅಂಡ್ ನರಿಷಸ್ ಮಾಡುತ್ತೆ. ಸ್ಯಾಂಡಲ್ವುಡ್ ಪೌಡರ್ ಈಸ್ ರಿಚ್ ಇನ್ ಫ್ಯಾಟಿ ಆಸಿಡ್ಸ್. ಇದು ನಮ್ಮ ರಿಂಕಲ್ಸ್, ಫೈನ್ ಲೈನ್ಸ್, ಫ್ರೀ ರ್ಯಾಡಿಕಲ್ಸ್ ನ ವಿರುದ್ಧ ಹೋರಾಡಿ ನಮ್ಮ ಸ್ಕಿನ್ ಅನ್ನ ಯೂತ್ಫುಲ್ ಅಂಡ್ ಸಾಫ್ಟ್, ಸಫಲ್ ಆಗಿರೋ ಸ್ಕಿನ್ ತರ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಈ ಸ್ಯಾಂಡಲ್ವುಡ್ ಪೌಡರ್ ಅನ್ನ ನಮ್ಮ ಪೂರ್ವಜರು ಬಹಳ ವರ್ಷದಿಂದ ಬಳಸ್ಕೋತಾನೆ ಬಂದಿದ್ದಾರೆ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್, ಯಾರಿಗೂ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಇದನ್ನ ಎಲ್ಲಾ ಸ್ಕಿನ್ ಟೈಪ್ಸ್ ಅವರು, ಡ್ರೈ ಸ್ಕಿನ್ ಅವರು, ಕಾಂಬಿನೇಷನ್ ಸ್ಕಿನ್, ಆಯಿಲಿ ಸ್ಕಿನ್, ಸೆನ್ಸಿಟಿವ್ ಸ್ಕಿನ್, ಎಲ್ಲಾ ಸ್ಕಿನ್ ಟೈಪ್ಸ್ ಅವರು ಯೂಸ್ ಮಾಡಬಹುದು. ನಾವು ಮನೇಲೆ ಮಾಡ್ಕೊಳ್ಳುವಂತ ಫೇಶಿಯಲ್ಗೆ ಪ್ಲಸ್ ಪಾಯಿಂಟ್ ಏನಂದ್ರೆ, ಮಾರ್ಕೆಟ್ ನಲ್ಲಿ ತರುವಂತ ಕ್ರೀಮ್ಸ್ಗೆ ಕಾಷನ್ ಅಂತ ಬರ್ದಿರ್ತಾರೆ. ಕಣ್ಣತ್ರ ಹಚ್ಕೋಬೇಡಿ ಅಥವಾ ಬಾಯಿ ಹತ್ರ ಹಚ್ಕೋಬೇಡಿ, ಫಸ್ಟ್ ಪ್ಯಾಚ್ ಟೆಸ್ಟ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕಾಷನ್ ಅಲ್ಲಿ ಅಂತ ಬರ್ದಿರ್ತಾರೆ. ಬಟ್ ಮನೇಲೆ ಮಾಡ್ಕೊಳ್ಳುವಂತ ಈ ರೀತಿಯಾದಂತ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ನಿಂದ ನಮಗೆ ಯಾವುದೇ ಸೈಡ್ ಎಫೆಕ್ಟ್ಸ್ ಬರೋದಿಲ್ಲ. ಇದರಿಂದ ಒಳ್ಳೇದೇ ಆಗತ್ತೆ ಹೊರತು ಕೆಟ್ಟದಂತರೂ ಆಗೋಕೆ ಚಾನ್ಸೇ ಇಲ್ಲ. ಇದನ್ನ ಅಪ್ಲೈ ಮಾಡಿ 10 to 15 ಮಿನಿಟ್ಸ್ ಆದ್ಮೇಲೆ ನೀಟಾಗಿ ವೈಪ್ ಆಫ್ ಮಾಡ್ಕೊಂಡ್ಬಿಡಿ. ಏನಾದ್ರೂ ನಿಮಗೆ ಸಣ್ಣ ಸಣ್ಣ ಕಣಗಳು ಇದೆ, ನಿಮಗೆ ಏನಾದ್ರೂ ಇರಿಟೇಟ್ ಅನಿಸ್ತಾ ಇದ್ರೆ ಒಂದು ಲಾಸ್ಟ್ ಸ್ಟೆಪ್ ಅಂತ ಹೇಳ್ಬಿಟ್ಟು ನಾರ್ಮಲ್ ವಾಟರ್ ಇಂದ ಒಂದು 3-4 ಸರ್ತಿ ಸ್ಪ್ಲಾಶ್ ಮಾಡ್ಕೊಂಡ್ಬಿಡಿ. ಈಗ ನೋಡ್ತಿರ್ಬೋದು ನಿಮ್ಮ ಸ್ಕಿನ್ ಇಷ್ಟು ಗ್ಲೋಯಿಂಗ್, ಇಷ್ಟು ನರಿಷಸ್, ಇಷ್ಟು ರೇಡಿಯಂಟ್ ಆಗಿ ಕಾಣಿಸ್ತಿರತ್ತೆ ಅಂದ್ರೆ ನೀವೇ ಫುಲ್ ಖುಷಿ ಆಗ್ಬಿಡ್ತೀರಾ, ಶಾಕ್ ಆಗ್ತೀರಾ. ನೀವು ಮನೆಯಲ್ಲೇ ಮಾಡ್ಕೊಳ್ಳೋಂತ ಫೇಶಿಯಲ್ಗೆ ಇಷ್ಟು ಚೆನ್ನಾಗಿ ಗ್ಲೋ ಸಿಗತ್ತಾ? ವಾಟ್, ಇಷ್ಟು ಚೆನ್ನಾಗಿ ಗ್ಲೋನಾ? ಹೌದು, ಇಷ್ಟು ಚೆನ್ನಾಗಿ ಗ್ಲೋ ನೀವು ಮನೇಲೆ ಮಾಡ್ಕೊಂಡಿರೋ ಫೇಶಿಯಲ್ ಇಂದ ಸಿಗತ್ತೆ. ಈಗ ನಿಮ್ಮ ಫೇಸ್ ಮೇಲೆ ನ್ಯಾಚುರಲ್ ಮಾಯಿಶ್ಚರ್ ಬಂದಿದೆ, ಅದನ್ನ ಕಳ್ಕೋಬಾರದು. ನೀವು ಅದನ್ನ ಬೇಗ ಬೇಗ ಲಾಕ್ ಮಾಡಿ ಒಂದು ಮಾಯಿಶ್ಚರೈಸರ್ ಅನ್ನ ತಗೊಂಡು ನೀಟಾಗಿ ಈವೆನ್ಲಿ ಫೇಸ್ ನ ಮತ್ತೆ ಕತ್ತತ್ರ ಎಲ್ಲಾ ಕಡೆನೂ ನೀಟಾಗಿ ಈವೆನ್ಲಿ ಅಪ್ಲೈ ಮಾಡ್ಬಿಡಿ. ಒಂದು ಸರ್ತಿ ನೀವು ಈ ವಿಂಟರ್ ಗ್ಲೋ ಫೇಶಿಯಲ್ ಅನ್ನ ಟ್ರೈ ಮಾಡಿ ನೋಡಿ. ಯು ವಿಲ್ ಥ್ಯಾಂಕ್ಫುಲ್ ಫಾರ್ ಮೀ. ಪದೇ ಪದೇ ಮಾಯಿಶ್ಚರೈಸರ್ ಹಚ್ಚೋ ಅವಶ್ಯಕತೆನೂ ಇರೋದಿಲ್ಲ, ಆಮೇಲೆ ನಿಮ್ಮ ಸ್ಕಿನ್ ಡ್ರೈ ಕೂಡ ಆಗೋದಿಲ್ಲ. ಸೊ ವಿಡಿಯೋ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಅಂಡ್ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನಾನು ಹಾಕುವಂತ ಮುಂದಿನ ವಿಡಿಯೋಗಳ ಎಲ್ಲಾ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆನೆ ಮೊದಲು ಬಂದು ತಲುಪತ್ತೆ. ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.